ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಅಲ್ಲಿ ಏನು ವಿಶೇಷ ಮಾಹಿತಿಯಪ್ಪ ಅಂದ್ರೆ RRB ನೇಮಕಾತಿ 2026 ಸ್ನೇಹಿತರೆ. RRB 2026 ನೇಮಕಾತಿಯಲ್ಲಿ ಒಟ್ಟು 21,997 ಹುದ್ದೆಗಳ ಬಗ್ಗೆ ಮಾಹಿತಿ ತಗೊಂಡು ಬಂದಿದ್ದೀನಿ. ಹಾಗಾದ್ರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು, ಅರ್ಜಿ ಸಲ್ಲಿಸೋಕೆ ಯಾವ ಒಂದು ವಯೋಮಿತಿ ಇರಬೇಕಾಗುತ್ತೆ ಮತ್ತು ಯಾವ್ಯಾವ ಹುದ್ದೆಗಳ ಅರ್ಜಿಗಳನ್ನ ಕರೆಯಲಾಗಿದೆ, ಓವರ್ ಆಲ್ ಆಗಿ ಫುಲ್ ನೋಟಿಫಿಕೇಶನ್ ವಿವರವನ್ನು ನಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕಪ್ಪ ಅಂದ್ರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿ ಕೊಡಲಿಂದ ತಪ್ಪದೆ ನೋಟಿಫಿಕೇಶನ್ ಬರಲಿದೆ. ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಸ್ಕಿಲ್, ಒಂದು ಎಜುಕೇಶನ್ ಇದ್ದರೆ ಸಾಕು, ಈ ಒಂದು ಹುದ್ದೆನ ಅರ್ಜಿಗಳನ್ನ ಸಲ್ಲಿಸಿ ನಿಮ್ಮ ಒಂದು ಸ್ಕಿಲ್ ಮುಖಾಂತರ ಒಂದು ಕೇಂದ್ರ ಸರ್ಕಾರದ ಹುದ್ದೆಗಳನ್ನ ಪಡೆದುಕೊಳ್ಳಕ್ಕೆ ತುಂಬಾ ಅನುಕೂಲಕರವಾಗಲಿದೆ. ಪ್ರೀತಿಯ ಸ್ನೇಹಿತರೆ, ಈ ಒಂದು ಉದ್ಯೋಗ ಮಾಹಿತಿಯನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡೋ ಮೂಲಕ ಇನ್ನೊಬ್ಬರಿಗೂ ಕೂಡ ಸಹಾಯ ಮಾಡಿ. ಪ್ರೀತಿಯ ಸ್ನೇಹಿತರೆ, ನಾವು ಕುಲಂಕುಷವಾಗಿ ನಾವು ಇಲ್ಲಿ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ. ಪ್ರೀತಿಯ ಸ್ನೇಹಿತರೆ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ 2026 ಅಂದ್ರೆ RRB ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಒಂದು ಇಲಾಖೆಯಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಕರೆದಿರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 21,997 ಹುದ್ದೆಗಳು. ಇದು ಭಾರತಾದ್ಯಂತ ಕರೆದಿರ್ತಕ್ಕಂಥ ಹುದ್ದೆಗಳು. ಅದೇ ರೀತಿ ಆಯ್ಕೆಯಾದ ಅಭ್ಯರ್ಥಿಗಳು ಎಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕಪ್ಪ ಅಂದ್ರೆ ಕರ್ನಾಟಕ ಸೇರಿದಂತೆ ಭಾರತಾದ್ಯಂತ ಕೆಲಸವನ್ನ ನಿರ್ವಹಿಸಬೇಕಾಗತ್ತೆ. ಅದೇ ರೀತಿ ಯಾವೆಲ್ಲ ಒಂದು ಹುದ್ದೆಗಳಪ್ಪ ಅಂದ್ರೆ ಅಸಿಸ್ಟೆಂಟ್ ಮತ್ತು ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದರ ಕುಲಂಕುಷವಾಗಿ ಮುಂದೆ ನಿಮ್ಗೆ ಇಲ್ಲಿ ಮಾಹಿತಿ ಕೊಡುತ್ತೇನೆ. ಅಂದ್ರೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ವೇತನ ಎಷ್ಟು, 18,000 ರೂಪಾಯಿ ಅನ್ನೋದೇನಿದೆ ನಿಮಗೆ ಬೇಸಿಕ ವೇತನವಾಗಿದೆ. ಇದರ ಬಗ್ಗೆ ಕೂಡ ನಿಮ್ಗೆ ಇಲ್ಲಿ ಮುಂದೆ ಮಾಹಿತಿ ಕೊಡ್ತೇನೆ. ಮೊದಲೇದಾಗಿ ನಾವಿಲ್ಲಿ ಯಾವೆಲ್ಲ ಒಂದು ಹುದ್ದೆಗಳು ಕರೆದಿದ್ದಾರೆ, ಆ ಹುದ್ದೆಗೆ ಅನುಗುಣವಾಗಿ ಎಷ್ಟು ಪೋಸ್ಟ್ ಅನ್ನ ಕಲ್ಪನೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ. ಮೊದಲೇದಾಗಿ ಸ್ನೇಹಿತರೆ, ಇಲ್ಲಿ ನಾವು RRB ವೇಕೆನ್ಸಿ ವೈಸ್ ಡೀಟೇಲ್ಸ್ ನೋಡೋದಾದ್ರೆ ಯಾವೆಲ್ಲ ಒಂದು ಹುದ್ದೆ ಕರೆದಿದ್ದಾರೆ ಮತ್ತು ಎಷ್ಟು ಹುದ್ದೆಗಳಿದಾವೆ ಅಂತ ಬಿಟ್ಟು, ಟ್ರ್ಯಾಕ್ ಮತ್ತು ಮೇಂಟೈನರ್ ಗ್ರೇಡ್ ಇರ್ತಕ್ಕಂಥ ಹುದ್ದೆಗೆ 13,187 ಹುದ್ದೆಗಳು ಇರ್ತಕ್ಕಂಥದ್ದು. ಹೆಲ್ಪರ್ ಮತ್ತು ಅಸಿಸ್ಟೆಂಟ್ ಮತ್ತು ಎಲೆಕ್ಟ್ರಿಕಲ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 1,344 ಹುದ್ದೆಗಳು. ಹೆಲ್ಪರ್ ಮತ್ತು ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು 3,077 ಹುದ್ದೆಗಳು. ಹೆಲ್ಪರ್ ಮತ್ತು ಅಸಿಸ್ಟೆಂಟ್ SINT ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು 2,020 ಹುದ್ದೆಗಳಾಗಿರಲಿದೆ. ಅದೇ ರೀತಿ ಹೆಲ್ಪರ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 1,993 ಹುದ್ದೆಗಳು ಇರ್ತಕ್ಕಂಥದ್ದು. ಅದೇ ರೀತಿ ಪಾಯಿಂಟ್ಸ್ ಮ್ಯಾನ್ ಇರ್ತಕ್ಕಂಥ ಹುದ್ದೆಗೆ 376 ಹುದ್ದೆಗಳು. ಸ್ನೇಹಿತರೆ, ಯಾವೆಲ್ಲ ಒಂದು ಹುದ್ದೆಗಳು ಕರೆದಿದ್ದಾರೆ, ಹುದ್ದೆಗೆ ಅನುಗುಣವಾಗಿ ಎಷ್ಟು ಹುದ್ದೆಗಳು ಕರೆದಿದ್ದಾರೆ, ಒಟ್ಟಾರೆ ಇರ್ತಕ್ಕಂಥದ್ದು 21,997 2026. ಇದು ರೈಲ್ವೆ ಇಲಾಖೆಯಿಂದ ಒಂದು ದೊಡ್ಡ ನೇಮಕಾತಿ ಅಂತಾನೆ ಹೇಳಬಹುದಾಗಿದೆ. ಅದೇ ರೀತಿ ಈ ಒಂದು ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳು, ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನಾವು ಮಾಹಿತಿ ನೋಡೋದಾದ್ರೆ ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿ ನೋಡೋದಾದ್ರೆ ನೀವು ಇಲ್ಲಿ ಯಾವನಪ್ಪ ಅಂದ್ರೆ 10ನೇ ತರಗತಿ ಮತ್ತು ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಅಂದ್ರೆ ಕೇವಲ ಇಲ್ಲಿ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದು. ನೋಡಿ, ಕೇವಲ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗೆ ಸಲ್ಲಿಸಬಹುದು. 10ನೇ ತರಗತಿ ಪ್ಲಸ್ ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗೆ ಸಲ್ಲಿಸಬಹುದಾಗಿದೆ. ಇಲ್ಲಿ ಕಂಪೇರ್ ಮಾಡ್ಕೋಬೇಡಿ, ITI ಪ್ಲಸ್ 10th ಪ್ಲಸ್ ITI ಅಂತ ಅನ್ಕೋಬೇಡಿ. 10ನೇ ತರಗತಿ ಮೇಲೂ ಹುದ್ದೆಗಳಿದಾವೆ ಮತ್ತು 10ನೇ ತರಗತಿ ಪ್ಲಸ್ ITI ಮೇಲೆ ಇರ್ತಕ್ಕಂಥ ಹುದ್ದೆಗಳು ಕೂಡ ಕಲ್ಪನೆ ಮಾಡಿದ್ದಾರೆ. ಹಾಗಾದ್ರೆ ಈ ಒಂದು ಹುದ್ದೆನ ಪಡೆದುಕೊಳ್ಳಬೇಕಾದ್ರೆ ಯಾವ ಒಂದು ವಯೋಮಿತಿಯಲ್ಲಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಪ್ಪ ಅಂದ್ರೆ ಮಿನಿಮಮ್ ಇರ್ತಕ್ಕಂಥದ್ದು ನೋಡಿ, ಇಲ್ಲಿ 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 33 ವರ್ಷ. 18ರಿಂದ 33 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಯಾವ ಒಂದು ದಿನಾಂಕಗಪ್ಪ ಅಂದ್ರೆ 1/1/2026 ಅನ್ವಯವಾಗುವಂತೆ ಮ್ಯಾಕ್ಸಿಮಮ್ ನೀವು 33 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ ನೀಡಲಾಗಿದೆ. ಯಾವೆಲ್ಲ ಅಭ್ಯರ್ಥಿಗಳಿಗೆ ವಯೋಮಿತಿಯ ಸಡಿಲಿಕೆ ಇದೆಯಪ್ಪ ಅಂದ್ರೆ OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ, PWD ಯುವರು ಮತ್ತು EWS ಅಭ್ಯರ್ಥಿಗಳಿಗೆ ಟೋಟಲ್ 10 ವರ್ಷಗಳ ಕಾಲ ವಯೋಮಿತಿಯ ಸಡಿಲಿಕೆ ಇದ್ದು, PWD OBC ಅಭ್ಯರ್ಥಿಗಳಿಗೆ 13 ವರ್ಷ, PWD SC/ST ಅಭ್ಯರ್ಥಿಗಳಿಗೆ 15 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಅದೇ ರೀತಿ ಈ ಅಪ್ಲಿಕೇಶನ್ ಫೀ ಎಷ್ಟಿದೆ ಅಂತ ನೋಡೋದಾದ್ರೆ ಆಲ್ ಅದರ್ ಕ್ಯಾಂಡಿಡೇಟ್ಸ್ ನೋಡಿ, ಎಲ್ಲ ಒಂದು ಕ್ಯಾಂಡಿಡೇಟ್ ಅಂದ್ರೆ OBC ಮತ್ತು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕವಿದೆ.
SC ST ಫೀಮೇಲ್ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತಕ್ಕಂಥದ್ದು, ಮೆನರಿಟಿಕ್ ಮತ್ತು ಕಮ್ಯುನಿಟಿ ಇರ್ತಕ್ಕಂಥದ್ದು, EBSC, PWD ಮತ್ತು ಕ್ಯಾಂಡಿಡೇಟ್ಗಳಿಗೆ ಎಲ್ಲರಿಗೂ ಕೂಡ 250 ರೂಪಾಯಿ. ನೋಡಿ, ಈ ಒಂದು ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕವಿದೆ. ಹಾಗಾದ್ರೆ ಈ ಒಂದು 250 ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕಪ್ಪ ಅಂದ್ರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಫೋನ್ ಪೇ ಮುಖಾಂತರ ಈ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸ್ನೇಹಿತರೆ, ಬಹುಮುಖ್ಯವಾಗಿ ಘಟ್ಟ ಏನಪ್ಪಾ ಅಂದ್ರೆ, ಅರ್ಜಿಗಳನ್ನ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಪ್ರೋಸೆಸ್ ನ ಹೇಗೆ ಮಾಡ್ತಾರಪ್ಪ ಅಂತಂದ್ರೆ, ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ. ಸೆಲೆಕ್ಷನ್ ಪ್ರೋಸೆಸ್ ಕಂಪ್ಯೂಟರ್ ಟೆಸ್ಟ್ ಇರ್ತಕ್ಕಂಥ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದ್ರೆ ಕಂಪ್ಯೂಟರ್ ಆಧಾರಿತ ಎಕ್ಸಾಮ್. ಅಂದ್ರೆ ನಿಮಗೆ ಮೊದಲದಾಗಿ ಒಂದು CBT ಎಕ್ಸಾಮ್ ಅಲ್ಲಿ ನಡೆಸಲಾಗುವುದು. ಆ CBT ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಫೈನಲ್ ಆಗಿ ಇಂಟ್ರೋನ್ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳ ನೇಮಕಾತಿ ಮಾಡಲಾಗುವುದು. ಅಂದ್ರೆ ಮೊದಲಾಗಿ ನಿಮಗೆ ಇಲ್ಲಿ ಕಂಪ್ಯೂಟರ್ ಆಧಾರಿತ CBT ಎಕ್ಸಾಮ್ ನಡೆಸಲಾಗುವುದು. ಅದರಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಫಿಸಿಕಲ್ ಎಫಿಷಿಯನ್ಸಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳ ನೇಮಕಾತಿ ಮಾಡಲಾಗುವುದು. ಅದೇ ರೀತಿ ಈ ಅರ್ಜಿಗಳನ್ನ ಹೇಗೆ ಸಲ್ಲಿಸಬೇಕು ಅಪ್ಪ ಅಂತಂದ್ರೆ, ಎಲ್ಲಾ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಅರ್ಜಿಗಳನ್ನ ಸಲ್ಲಿಸಬೇಕು. ಈ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಅಫಿಷಿಯಲ್ ಏನು ವೆಬ್ಸೈಟ್ ಇದೆ, ಆ ಒಂದು ವೆಬ್ಸೈಟ್ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಅನ್ನು ಕೊಟ್ಟಿದ್ದೇನೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಪ್ರೀತಿಯ ಸ್ನೇಹಿತರೆ, ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ನಾವು ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ. ಮೊದಲದಾಗಿ ಏನಪ್ಪಾ ಅಂದ್ರೆ, ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 31 ಜನವರಿ 2026 ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2 ಮಾರ್ಚ್ 2026 ಇಷ್ಟರೊಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅದೇ ರೀತಿ ಆನ್ಲೈನ್ ಅಪ್ಲಿಕೇಶನ್ ಜೊತೆಗೆ ನೀವು ಆನ್ಲೈನ್ ಫೀ ಇದೆ ಅಂದ್ರೆ ಅಪ್ಲಿಕೇಶನ್ ಫೀ ಇದೆ, ಅದು ಕೂಡ ಕೊನೆಯ ದಿನಾಂಕ 4 ಮಾರ್ಚ್ 2026 ಇಷ್ಟರೊಳಗಡೆ ತಮ್ಮ ಅರ್ಜಿಗಳನ್ನ ಓರಲ್ ಆಗಿ ಕಂಪ್ಲೀಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ ಆನ್ಲೈನ್ ಮುಖಾಂತರ, ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಪ್ಲಿಕೇಶನ್ ಯಾವುದಾದ್ರೂ ನೀವು ಅಲ್ಲಿ ಹಾಕಿರ್ತಕ್ಕಂಥ ಮಾಹಿತಿ ನೀವು ಅಪ್ಲಿಕೇಶನ್ ಪ್ರಿಂಟ್ಔಟ್ ತಕೊಂಡಾದ ಬಳಿಕ ನಿಮ್ಗೆ ಅಲ್ಲಿ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲಾದ್ರೂ ಮಿಸ್ಟೇಕ್ ಇದ್ರೆ ಆ ಮಿಸ್ಟೇಕ್ ಅನ್ನ ನಿಮ್ಗೆ ಇಲ್ಲಿ ಕರೆಕ್ಷನ್ ಮಾಡ್ಕೋಕ್ಕೂ ಕೂಡ ಇಲ್ಲಿ ಅವಕಾಶ ನೀಡಲಾಗಿದೆ. ಯಾವಾಗಪ್ಪ ಅಂದ್ರೆ 5th ಮಾರ್ಚ್ ಟು 14th ಮಾರ್ಚ್ 2026 ಒಳಗಡೆಗೆ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಅಲ್ಲಿ ಯಾವುದಾದ್ರೂ ಮಿಸ್ಟೇಕ್ ಇದ್ರೆ ಅದ್ರ ಕೂಡ ಕರೆಕ್ಷನ್ ಮಾಡಿ ನೀವು 15th ಮಾರ್ಚ್ 2026 ಒಳಗಡೆ ಸಬ್ಮಿಟ್ ಅನ್ನ ಮಾಡಬೇಕಾಗತ್ತೆ ಫೈನಲ್ ಆಗಿ. ಅದೇ ರೀತಿ ಈ ಒಂದು ಅಪ್ಲಿಕೇಶನ್ ಏನು ಹಾಕಿರ್ತೀರಿ ಅನ್ನೋ ಅಪ್ಲಿಕೇಶನ್ ಏನಿದೆ 15th ಮಾರ್ಚ್ 2019 19th ಮಾರ್ಚ್ 2026 ಇದ್ರ ಒಳಗಡೆ ಮತ್ತೆ ನೀವು ಅದನ್ನ ಪ್ರಿಂಟ್ಔಟ್ ಅಂತ ತಕೊಂಡು ನಿಮ್ಗೆ ಬೇಕಾಗಿರ್ತಕ್ಕಂಥ ಒಂದು ರೆಫರೆನ್ಸ್ಗೆ ಇಟ್ಕೋಬೇಕಾಗುತ್ತೆ. ಅದೇ ರೀತಿ ತಾವುಗಳು ಗಮನಿಸಬಹುದಾಗಿದೆ, ಅಫಿಷಿಯಲ್ ಏನು ವೆಬ್ಸೈಟ್ ಇದೆ, ಈ ಒಂದು ವೆಬ್ಸೈಟ್ಗೆ ಹೋಗೋ ಮೂಲಕ ಅರ್ಜಿಗೆ ಸಲ್ಲಿಸಬೇಕಾಗುತ್ತೆ. ನಮ್ಮ ಕಡೆಯಿಂದ ಯಾರೆಲ್ಲ ಒಂದು ಅರ್ಜಿ ಸಲ್ಲಿಸಬೇಕಾದ್ರೆ ಅಭ್ಯರ್ಥಿಗಳು ನಮ್ಮ ವಾಟ್ಸ್ಆಪ್ ನಂಬರ್ ಕೂಡ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿದ್ದೇನೆ. ಅಲ್ಲಿ ನೀವು ಹಾಯ್ ಅಂತ ನಮಗೆ ಮೆಸೇಜ್ ಮಾಡಿ ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ನಮಗೆ ಕಳಿಸ್ಕೊಟ್ರೆ ನಾವು ನಿಮಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಿ ಮತ್ತೆ ನಿಮಗೆ ವಾಟ್ಸ್ಆಪ್ ಮುಖಾಂತರ PDF ಅಪ್ಲಿಕೇಶನ್ ಅನ್ನು ನಿಮಗೆ ಕಳಿಸಿಕೊಡಲಾಗುವುದು. ಈ ತರದ ಉದ್ಯೋಗ ಮಾಹಿತಿ ನೀವು ಇಷ್ಟಪಡ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರೆಯದಿರಿ. ಧನ್ಯವಾದ ಕನ್ನಡಿಗ.